ಒಂದು ದಿನ ನಿಮ್ಮಪ್ಪನ ಜೊತೆ ನಾನು ಹೊಲಕ್ಕೆ ಹೋಗಿದ್ದೆ. ಹೋಗೋ ದಾರಿಲಿ ಮಾವನವರು ಗಾಡಿ ನಿಲ್ಲಿಸಿ, ಮಗಳೇ, ಎಲ್ಲಿವರೆಗೂ ನಿಂದು ಮತ್ತು ಮಹೇಶನ ಸಮಸ್ಯೆ ನಡೆಯೋದು? ನೀನು ಇನ್ನೂ ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೇಗೆ ನಡೆಯುತ್ತೆ ಮಗಳೇ? ನಾನು ನನ್ನ ಮೊಮ್ಮಕ್ಕಳನ್ನ ಯಾವಾಗ ನೋಡೋದು? ಇಷ್ಟೆಲ್ಲ ಹೊಲ ಗದ್ದೆಗಳನ್ನ ಮುಂದೆ ನೋಡಿಕೊಂಡು ಹೋಗಲು ನಮಗೊಬ್ಬ ವರಸುದಾರ ಬೇಕಲ್ವಾ? ಇದೆಲ್ಲ ಯಾವಾಗ ಬಗೆಹರಿಯೋದು? ಇದಕ್ಕೆಲ್ಲ ಸುಮಾ ಉತ್ತರ ನೀಡುತ್ತಾ, ನಾನಾದ್ರೂ ಏನು ಮಾಡಲಿ ಮಾವ, ಮಹೇಶ ನನ್ನ ಹತ್ರನೇ ಬರಲ್ಲ ಅಂತಾನೆ, ನನ್ನ ಮುಟ್ಟೋಕು ನಾಚಿಕೆ ಪಟ್ಟುಕೋತಾನೆ, ಯಾವ ರೀತಿಲಿ ಪ್ರಯತ್ನ ಪಟ್ಟರೂ ಅವನಿಗೆ ಕಾಮದ ಛಾಯೆ ಬರ್ತಾನೆ ಇಲ್ಲ. ನೀವು ಹೇಳಿದ ರೀತಿಲೂ ಪ್ರಯತ್ನ ಪಟ್ಟೆ, ಆದರೂ ಆಗ್ತಿಲ್ಲ ಮಾವ. ಮಾವನಿಗೆ ಒಂದು ಉಪಾಯ ಹೊಳೆಯಿತು. ನನಗೆ ಅನ್ಸುತ್ತೆ, ನಾನೇ ನಿಮ್ಮಿಬ್ಬರ ರೂಮೊಳಗೆ ಬಂದು ಮಹೇಶನ ಜೊತೆ ಮಾತಾಡಿ ನೋಡ್ತೀನಿ, ಯಾಕೆ ಅವನಿಂದ ಆಗ್ತಿಲ್ಲ ಅಂತ. ನೀನು ಏನ್ ಹೇಳ್ತೀಯ ಇದಕ್ಕೆ? ಸುಮಾ ಪ್ರಶ್ನಾರ್ಥಕ ಮನೋಭಾವನೆಯಿಂದ ಮಾವನ ಕಡೆ ನೋಡುತ್ತಾ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಮಾವ. ಮಾವ ಮತ್ತೆ, ಸರಿ, ಹಾಗಾದ್ರೆ ನಾನು ಅವನಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಅದಕ್ಕೆ ನಿನ್ನ ಸಹಾಯನೂ ಬೇಕು ಮಗಳೇ. ಅವನ ಮುಂದೆ ನಿನ್ನ ದೇಹ ಮುಟ್ಟಿ ತೋರಿಸಿದ್ರೆ ನಿನಗೇನು ಅಭ್ಯಂತರ ಇಲ್ಲ ತಾನೇ? ಸುಮಾ, ಆಯ್ತು ಮಾವ, ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ನಿಮ್ಮ ಮಾತು ಮಹೇಶನಿಗೆ ಧೈರ್ಯ ಬರೋ ಹಾಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನನಗೂ ನನ್ನ ಮೊದಲ ರಾತ್ರಿ ಮಾಡಿಕೊಂಡು ನಿಮಗಾಗಿ ವಂಶ ಬೆಳೆಯೋ ಮಕ್ಕಳನ್ನ ಹೆತ್ತು ಕೊಡೋಕೆ ನಾ ಏನು ಬೇಕಾದ್ರೂ ಮಾಡ್ತೀನಿ ಮಾವ. ಮರುದಿನ ರಾತ್ರಿ ಸೊಸೆ ತನ್ನ ರೂಮಿಗೆ ಹೊರಟು ನಿಂತಳು. ಆಗ ಮಾವ ಸೊಸೆಯನ್ನ ಕರೆದು, ನೋಡು, ಮಹೇಶ ಬಹುಶಃ ಮಲಗಿರಬಹುದು. ನೀನು ಹೋಗಿ ಸೆಕ್ಸಿ ಆಗಿರೋ ನೈಟಿಯನ್ನು ಹಾಕೊಂಡು ಅವನಿಗೆ ಎಬ್ಬಿಸು, ನಾ ಅಷ್ಟರಲ್ಲಿ ರೂಮ್ ಒಳ್ಗೆ ಬರ್ತೀನಿ. ಸುಮಾ ಹೇಳ್ತಾಳೆ, ಆಯ್ತು ಮಾವ, ಆದರೆ ನಾವು ರೂಮ್ ಒಳ್ಗೆ ಮಾತಾಡೋದು ನಿಮ್ಮ ಕಿರಿಯ ಮಗ ರಮೇಶನಿಗೆ ಕೇಳಿಸಿದ್ರೆ, ಯಾಕಂದ್ರೆ ಅವನು ಟಿವಿ ನೋಡ್ತಿದ್ದಾನೆ. ನೀನು ಹೇಳೋದು ಸರಿ ಮಗಳೇ, ನಾನು ರಮೇಶ್ ಅವನ ರೂಮಿಗೆ ಹೋದ ಮೇಲೆ ಬರ್ತೀನಿ. ಸುಮಾ ಸರಿ ಅಂತ ಹೇಳಿ ಅವಳ ರೂಮಿಗೆ ಡ್ರೆಸ್ ಬದಲಾಯಿಸಲು ಹೋದಳು. ಸುಮಾ ನೈಟಿ ಉಡಲು ಮುಂದಾದಳು. ಪ್ರತಿ ರಾತ್ರಿ ಅವಳು ಬ್ರಾ ಮತ್ತು ಚಡ್ಡಿ ಇಲ್ಲದೆ ಬರೀ ನೈಟಿಲಿ ಮಲಗ್ತಾ ಇದ್ಲು. ಆದರೆ ಇವತ್ತು ಮಾವನವರು ಬರ್ತಾರೆ, ಅದಕ್ಕೆ ಬ್ರಾ ಮತ್ತು ಚಡ್ಡಿ ತೆಗೆಯದೆ ಅದರ ಮೇಲೆಯೇ ನೈಟಿ ಹಾಕಿಕೊಂಡು ಕನ್ನಡಿಯಲ್ಲಿ ನೋಡತೊಡಗಿದಳು. ಅವಳು ಗುಲಾಬಿ ಬಣ್ಣದ ನೈಟಿಯಲ್ಲಿ ಅವಳ ಒಳುಡುಪು ಸಹಿತ ಕಣುವಷ್ಟು ತೆಳ್ಳಗೆ ಇತ್ತು. ಅವಳಿಗೆ ಈ ಅವತಾರದಲ್ಲಿ ಹೇಗೆ ಮಾವನ ಮುಂದೆ ಬರೋದು ಅಂತ ಯೋಚಿಸಿದಳು. ಸರಿ, ಯೋಚಿಸೋಕೆ ಸಮಯ ಇಲ್ಲ ಅನ್ಕೊಂಡು, ದೇವ್ರೇ, ಗಂಡನಿಂದ ದೆಂಗಿಸಿಕೊಳ್ಳಲು ಮಾವನ ಮುಂದೆ ಹಿಂಗೆಲ್ಲ ಬರ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ನನ್ನ ಮೊದಲ ರಾತ್ರಿ ಆಗೋ ತರಹ ಮಾಡಿಬಿಡು ಅಂತ ಬೇಡಿಕೊಂಡಳು. ರಾತ್ರಿಯ 12ರ ಸಮಯ. ಮಾವ ಸೊಸೆಯ ರೂಮಿನ ಬಾಗಿಲನ್ನು ತೆಗೆದು ಒಳಗೆ ಬಂದು ನೋಡಿದ. ಸೊಸೆ ಮಗನ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ. ಮಗ ನಿದ್ದೆ ಮಾಡ್ತಿದ್ದ. ಸೊಸೆಯ ನೈಟಿ ಮೊಣಕಾಲಿನ ಮೇಲೆವರೆಗೂ ಸರಿದಿತ್ತು. ಅವಳ ಹಾಲಿನಂತಹ ತೊಡೆಗಳನ್ನು ನೋಡಿದರು. ಮಾವನನ್ನು ರೂಮಿನ ಒಳಗಡೆ ಬಂದ ಕೂಡಲೇ ಸುಮಾ ಎದ್ದಳು. ಆದರೆ ಮಾವನ ಕಣ್ಣು ಸೊಸೆಯ ಈ ಅದ್ಭುತ ಸೌಂದರ್ಯ ನೋಡ್ತಾ ಮೈ ಮರೆತಿದ್ದ. ಅವಳ ತೋಳಿಲ್ಲದ ನೈಟಿ ಅವಳ ಕಂಕುಳನ್ನು ಪ್ರದರ್ಶಿಸಿ ಅವಳ ಒಳುಡುಪನ್ನು ಸಹ ತೋರುತ್ತಿತ್ತು. ಇದನ್ನೆಲ್ಲ ನೋಡಿ ಮಾವನವರಿಗೆ ನರನಾಡಿಯೆಲ್ಲ ಗಟ್ಟಿಯಾಗತೊಡಗಿತು. ಸುಮಾಳಿಗೆ ಮಾವನ ಈ ನೋಯವನ್ನು ಇಲ್ಲಿಯೇ ನಿಲ್ಲಿಸಬೇಕು, ಇಲ್ಲ ಅಂದ್ರೆ ಏನೇನೋ ಆಗಿ ಬಿಡುತ್ತೆ ಅಂತ ಯೋಚಿಸಿ ಅವಳಿಗೆ ಮಾತಾಡಿಸಿದಳು. ಮಾವ ಅವರು ಎದ್ದೇಳ್ತಾನೆ ಇಲ್ಲ. ಎಷ್ಟು ಎಬ್ಬಿಸಿದರು. ಮಾವ, ಸರಿ, ನಾನು ಎಬ್ಬಿಸುವೆ, ಜೋರಾಗಿ ಅಲ್ಲಾಡಿಸಿ ಮಗನನ್ನ ಎಬ್ಬಿಸಿದರು. ಅವನ ಕಣ್ಣು ತೆರೆದು ನೋಡಿ ಅಚಾಯರಾಗಿ, ಅಪ್ಪಾ, ನೀವಿಲ್ಲಿ ಅಂದ. ಮಾವ, ಮಹೇಶ, ಏನಾಗಿದೆ ನಿಂಗೆ? ಯಾಕೆ ಸೊಸೆಗೆ ದೇಹ ಸುಖ ಕೊಡ್ತಿಲ್ಲ ನೀನು? ಏನಾಯ್ತು? ನಿನ್ ಸಮಸ್ಯೆ? ಅಪ್ಪನ ಮಾತು ಕೇಳಿ ಮಹೇಶನಿಗೆ ತುಂಬಾ ನಾಚಿಕೆ ಆಯ್ತು. ಅಪ್ಪ ಪ್ರಶ್ನೆಗಳಿಗೆ ಉತ್ತರಿಸಲು ಅವನಿಂದ ಆಗ್ತಿರ್ಲಿಲ್ಲ. ಹಾಗೆ ತಲೆ ತಗ್ಗಿಸಿ ಕೂತನು. ಮಾವ, ನೋಡು ಮಹೇಶ್, ನಿಂಗೆ ಹೇಗೆ ಶುರು ಮಾಡಬೇಕು, ನಾಚಿಕೆ ಹೇಗೆ ಕಡಿಮೆ ಮಾಡಿಕೊಂಡು ಹೇಗೆಲ್ಲ ಮಾಡಬೇಕು ಅಂತ ನಾನು ನಿನಗೆ ಹೇಳಿ ಕೊಡ್ತೀನಿ ಕಣೋ ಅಂತ ಹೇಳಿ ಸುಮಾಳ ಬೆನ್ನನ್ನು ಸವರತೊಡಗಿದ. ಹೀಗೆ ನೀನು ಮಾಡು ಅಂತ ಹೇಳಿದ. ಸುಮಾಳಿಗೆ ಮಾವನ ಕೈ ಅವಳ ಬೆನ್ನಿಗೆ ತಾಗಿದ ತಕ್ಷಣ ಅವಳ ಮೈ ಬೆಂಕಿ ತರ ಸುಟ್ಟೋಗೋ ಹಾಗೆ ಆಯ್ತು. ಅವಳ ಬಾಯಿಂದ ದೊಡ್ಡದಾಗಿ ಆ ಅಂತ ಬರುತ್ತಿತ್ತು. ಅದನ್ನ ತಡೆದು ಅಂತ ಸ್ವಲ್ಪನೇ ಮುಳುಗಿದಳು. ಮಹೇಶ್ ಅಪ್ಪ ಹೇಳಿದ ಹಾಗೆ ಮಾಡಿದ. ಆದರೆ ಅವನ ಕೈಗಳು ನಡುಗುತ್ತಿದ್ದವು. ಸುಮಾಳಿಗೆ ಬೆಡ್ ಹತ್ತಿರ ಎಳೆದುಕೊಂಡು ಅವಳ ಕತ್ತಿಗೆ ಮುತ್ತು ಕೊಟ್ಟು, ಮಗನಿಗೆ ಹೀಗೆ ಮಾಡು ಅಂದ. ಸುಮಾಳಿಗೆ ತುಂಬಾನೇ ಕಾಮನೆಗಳು ಬರತೊಡಗಿದವು. ಅವಳ ಮೈ ಫುಲ್ ಬೆಚ್ಚಗೆ ಆಯ್ತು. ಆದರೆ ಮಹೇಶ ಹಾಗೆ ಮಾಡಲು ಹೆದರಿಕೊಂಡ. ಮತ್ತೆ ಮಾವನವರು ನನ್ನ ಎಳೆದು ಕತ್ತಿಗೆ ಮುತ್ತು ಕೊಟ್ಟು ಅವರ ನಾಲಿಗೆಯನ್ನು ನನ್ನ ಕಿವಿಗೆಲ್ಲ ಸವರತೊಡಗಿದರು. ಸುಮಾಳಿಗೆ ತಡೆಯೋಕೆ ಆಗಲಿಲ್ಲ. ಕೂಡಲೇ, ಮಾವ, ಪ್ಲೀಸ್ ಬಿಡಿ ಅಬ್ಬಾ ಅಂದಳು. ಮಗಳೇ, ಪ್ಲೀಸ್ ನನ್ನ ಜೊತೆ ಸಹಕರಿಸು. ಮಹೇಶ ಇದನ್ನೆಲ್ಲ ಬೇಗ ಕಲಿತಾನೆ, ನಿನ್ನ ದೆಂಗುತ್ತಾನೆ. ಮಗನ ಕಡೆ ನೋಡಿ, ಕಲಿತೀಯ ಅಲ್ವಾ ಮಹೇಶ? ಇವಾಗ ಮಾಡಿದ್ಮೇಲೆ ನಿಂದು ಎದ್ದು ನಿಂತಿದೀಯಾ?
ಮಹೇಶ್ ಏನು ಉತ್ತರ ಕೊಡಲಿಲ್ಲ. ನಂತರ ತಾನೇ ಮಗನ ಲುಂಗಿ ತೆರೆದು ನೋಡಿದ. ಅದು ಮಲ್ಕೊಂಡೇ ಇತ್ತು. ಅವಾಗ ಸುಮಾಳ ನೈಟಿ ಎತ್ತಿ ಅವಳ ಚಡ್ಡಿಯನ್ನು ಕೆಳಗಡೆ ಸರಿಸಿ, ನೋಡು ಮಗನೇ, ಇದನ್ನು ನೋಡು, ಎಷ್ಟು ಸೆಕ್ಸಿಯಾಗಿದೆ ನಿನ್ನ ಹೆಂಡ್ತಿ ತುಲ್ಲು ನೋಡು. ಸೊಸೆಯ ತುಲ್ಲು ನೋಡಿ ಮಾವನ ತುಣ್ಣೆ ಎದ್ದು ನಿಂತಿತು. ಸುಮಾಳಿಗೆ ಮಾವನ ಉಬ್ಬಿದ ತುಣ್ಣೆ ಕಾಣಿಸಿತು. ಸೊಸೆಯ ಗುಲಾಬಿ ಮಿಶ್ರಿತ ತುಲ್ಲು ತುಟಿಗಳು ನೋಡಿ ಅವರ ಬಾಯಲ್ಲಿ ನೀರು ಬಂತು ನೋಡಿ. ಕೂಡಲೇ ಸೊಸೆಯ ಎದೆಯನ್ನು ನೋಡಿ, ಮಗಳೇ, ಬ್ರಾ ನೀನು ಇನ್ನೂ ತೆಗೆದಿಲ್ವಾ? ಬೇಗ ತೆಗಿ. ಮಹೇಶನಿಗೆ ಆಸೆ ಹುಟ್ಟಿಸಬೇಕು ಅಂದ್ರೆ ನೀನು ಬ್ರಾ ಎಲ್ಲ ಹಾಕೋಬಾರ್ದು. ಬಿಚ್ಚಮ್ಮ. ಸುಮಾಳಿಗೆ ನುಂಗಲಾರದ ಬಿಸಿ ತುಪ್ಪದಂತ ಸಂದರ್ಭ. ಮಗಳೇ, ಅವನಿಗೆ ನಾವು ತುಂಬಾ ಕಾಮದ ಭಾವನೆಗಳನ್ನ ಬೆಳೆಸಿ ಧೈರ್ಯ ತುಂಬಬೇಕು. ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೀಯಾ ತಾನೇ? ನಾಚಿಕೋಬೇಡ. ನಾನು ಈ ರೂಮಲ್ಲೇ ಇಲ್ಲ ಅನ್ಕೊಂಡು ಬಿಚ್ಚಿ ಬಿಡಮ್ಮ. ಮಹೇಶನಿಗೆ ತುಂಬಾ ಖುಷಿಯಾಗುತ್ತೆ. ಬಿಚ್ಚು ಅಲ್ವಾ ಮಗನೇ? ಮಾವನ ಮಾತು ಕೇಳಿ ಅವಳು ಬ್ರಾ ಬಿಚ್ಚಿದಳು. ಮಾವನಿಗೆ 34D ಮೊಲೆಯನ್ನು ನೋಡಿ ತುಣ್ಣೆಗೆ ಇನ್ನೂ ಉದ್ರೇಕ ಜಾಸ್ತಿ ಆಯ್ತು. ಹಾಗೆ ನೋಡು ಮಹೇಶ್, ನಿನ್ನ ಹೆಂಡ್ತಿ ಮೊಲೆ ಎಷ್ಟು ಸುಂದರ. ನೋಡಿದ್ರೆ ಹಾಗೆ ಹಿಸುಕಿ ಮುದ್ದಾಡಬೇಕು ಅನ್ಸಲ್ವ ನಿಂಗೆ? ಹಿಸುಕು, ಕೈ ಹಾಕೋ. ಅಪ್ಪನ ಬಲವಂತಕ್ಕೆ ಕೈ ಹಾಕಿ ಹಿಸುಕತೊಡಗಿದ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ, ಸುಮಾ, ಬಾ ಮಗಳೇ, ಬೆಡ್ ಮೇಲೆ ಬೆತ್ತಲೆಯಾಗಿ ಮಲಕೋ. ಇವನಿಗೆ ಅದೇ ಸರಿ. ಮಾವ, ನನ್ ಮಾತು ಕೇಳಿ, ನಿಮ್ಮ ಮಗನಿಂದ ಏನು ಆಗಲ್ಲ. ಇಲ್ಲಿಗೆ ಬಿಟ್ಟು ಬಿಡಿ. ತನ್ನ ಕಾಮಭಾವನೆ ಅತಿರೇಕ ಆಗಿತ್ತು. ಎಲ್ಲಿ ಏನು ಅನಾಹುತ ಆಗುತ್ತೋ ಅಂತ ಹೆದರಿದ್ದಳು. ಇಲ್ಲ ಮಗಳೇ, ನನ್ ಮಾತು ಕೇಳು, ಕೊನೆದು ಇದು. ಅವಳು ಸರಿ ಅಂತ ಎಲ್ಲ ಬಟ್ಟೆ ಬಿಚ್ಚಿ ಹಾಸಿಗೆ ಮೇಲೆ ಬೆತ್ತಲೆಯಾಗಿ ಮಲ್ಕೊಂಡಳು. ಬಾ ಮಹೇಶ, ಹತ್ತು. ಸುಮಾ ಮೇಲೆ ಹತ್ತಿ ಮೊಲೆ ಹಿಸುಕು, ಸೊಂಟ ಹಿಡ್ಕೊಂಡು ಮುದ್ದಾಡು. ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ತುಣ್ಣೆ ಮಾತ್ರ ಏಳಲೇ ಇಲ್ಲ. ಹಾಗೆ ಮಾಡುತ್ತಲೇ ಮಹೇಶ್ ಚಡ್ಡಿಯಲ್ಲೇ ಲೀಕ್ ಮಾಡ್ಕೊಂಡು ಬಿಟ್ಟ. ಏನು ಮಾಡದೆ ಮಾವನಿಗೆ ಎಲ್ಲಿಲ್ಲದ ಕೋಪ ಬಂದು ಮಗನ ಕೆನ್ನೆಗೆ ಜೋರಾಗಿ ಏಟು ಕೊಟ್ಟು, ತು ಶೆಂಡ, ನನ್ ಮಗನೇ, ಎಂತ ಗಂಡಸು ನೀನು. ಅತಿ ಸುಂದರ ಅಪ್ಸರೆ ಅಂತಹ ಹೆಣ್ಣು ಬೆತ್ತಲೆಯಾಗಿ ಕಾಲು ಅಗಲಿಸಿ ಮಲ್ಕೊಂಡರು. ನಿಂದು ಎದ್ದೇಳಲ್ಲ, ನೀನು ನನ್ನ ಮಗನೇನಾ? ಸಿಟ್ಟಾಗಿರೋ ಅಪ್ಪನ್ನ ನೋಡಿ ಜೋರಾಗಿ ಅಳತೊಡಗಿದ ಮಹೇಶ್. ಹೌದಪ್ಪ, ನಾನು ಶೆಂಡನೆ. ನನ್ನ ಜೀವನದಲ್ಲೇ ನನ್ನ ತುಣ್ಣೆ ಎದ್ದಿಲ್ಲಪ್ಪ ಅಂತ ಅಳತೊಡಗಿದ. ಇದನ್ನ ಕೇಳಿ ಸೊಸೆ ಮತ್ತು ಮಾವನಿಗೆ ಶಾಕ್ ಆಗಿ ಹೋಯ್ತು. ಸುಮಾ ಜೋರಾಗಿ ಮಗು ತರಹ ಅಳತೊಡಗಿದಳು. ಅರೆ, ಯಾಕೆ ಅಳ್ತೀಯಾ ಮಗಳೇ? ನಾನಿದಿನಲ್ಲ. ಈ ಶೆಂಡ ಮಗನ ಹೆತ್ತಿದ ತಪ್ಪಿಗೆ ನಾನೇ ಏನಾದ್ರೂ ಮಾಡಬೇಕು. ನೋಡು, ನಿನ್ನ ಮೊಲೆ ತೊಟ್ಟು ಕಾಮದ ಕಿಚ್ಚು ಹೊತ್ತಿ ಹೇಗೆ ಗಟ್ಟಿಯಾಗಿವೆ. ನೀನು ಈ ಮನೆಯ ಸೊಸೆ, ಗೊತ್ತಾಯ್ತಾ? ಈಗ ಸುಮ್ನಿರು. ನೋಡು, ನಿನ್ನ ನೋಡಿ ನನ್ನ ತುಣ್ಣೆ ಕಬ್ಬಿಣದ ರಾಡ್ ತರ ನಿಗುರಿದೆ. ಪಂಚೆ ಒಳಗೆ ಬಾ, ಅಳಬಾರದು. ತೊಗು ಚಿಪು, ನನ್ ತುಣ್ಣೆ ನಿನ್ನ ಬಾಯಲ್ಲಿಟ್ಟು. ನನ್ನ ಮುದ್ದು ಸೊಸೆ, ಬಾ. ಹೀಗೆ ಹೇಳುತ್ತಾ ತನ್ನ ಪಂಚೆ ತೆಗೆದು ಅವಳ ದಪ್ಪ ಇರೋ ಮೊಲೆ ಹಿಚುಕಾಡಿದ. ಇತ್ತ, ಹೌದಪ್ಪ, ನಾನು ಶೆಂಡ, ನೀನೇ ಈ ಮದುವೆ ಮಾಡಿಸಿದ್ದು. ನೀನು ಸುಮಾಳಿಗೆ ಏನಾದ್ರೂ ಮಾಡ್ಕೋ, ನನಗೇನೂ ಕೇಳಬೇಡ ಅಂತ ಹೊರಗಡೆ ಹೊರಟು ಹೋದ. ಹಾ ಮಾವ, ನೀವೇ ನನ್ನ ಗಂಡನಾಗಿರ್ಬೇಕಿತ್ತು. ನೀವು ತುಂಬಾ ಒಳ್ಳೆಯವರು. ಚೆನ್ನಾಗಿ ಅರ್ಥ ಮಾಡ್ಕೋತೀರಾ? ಬಿಡು ಮಗಳೇ, ಇನ್ಮೇಲೆ ನಾನೇ ನಿನ್ನ ದೇಹದ ಹಸಿವನ್ನು ಮಾವನಾಗಿ ತೀರಿಸುತ್ತೇನೆ. ತನ್ನೆರಡು ಕೈಬೆರಳುಗಳಿಂದ ಸೊಸೆಯ ತುಲ್ಲನ್ನು ಸವರಿಸುತ್ತಾ ಬೆರಳುಗಳನ್ನು ತುಲ್ಲಿನೊಳಗಡೆ ಹಾಕಿದ. ಹಾಗೆ ತನ್ನ ಎಡಗೈಯಿಂದ ಅವಳ ತುಂಬು ಮೇಲೆಯನ್ನು ಹಿಸುಕತೊಡಗಿದ ಹಾಗೂ ಅವಳ ಮೊಲೆತೊಟ್ಟನ್ನು ಚಿವುಟುತ್ತಾ ಮಜಾಮಿಡಿದ. ಮಾವ್ ಅವಳ ತುಲ್ಲನ್ನು ತನ್ನೆರಡು ಬೆರಳುಗಳಿಂದ ಜೋರಾಗಿ ಹಿಂದೆ ಮುಂದೆ ಮಾಡತೊಡಗಿದ. ಆಗ ಅವಳ ಕಾಮದ ಉತ್ತುಂಗಕ್ಕೇರಿ ರಸಬಿಡಲು ರೆಡಿಯಾಗಿದ್ದಳು. ಆಗ ಮಾವನು ತನ್ನ ತುಣ್ಣೆಯನ್ನು ಕೈಯಿಂದ ಹಿಡಿದು ಅವಳ ರಸಭರಿತ ತುಲ್ಲಿನೊಳಗೆ ಹಾಕಿದನು. ಮಾವ್ ಆಹಾ ಆಹಾ ಅಮ್ಮಹಾ ತುಣ್ಣೆ ತುಲ್ಲಲ್ಲಿ ಸೇರಿಸುತ್ತಾ ಕೂಗಿದಳು. ಆಹಾ ಮಾವ, ನಿಜವಾಗ್ಲೂ ನಿಮ್ಮ ಈ ತುಣ್ಣೆಯ ಸವಾರಿ ನನ್ನ ತುಲ್ಲಿನೊಳಗೆ ಸೇರಿಸಿದರೆ ಎಂತಹ ಸುಖ ಮಾವ. ನೀವಿಲ್ಲದೆ ಇದ್ದಿದ್ರೆ ನನ್ನ ತುಲ್ಲಿನ ಕತೆ ಏನಾಗುತ್ತಿತ್ತು ಮಾವ್. ಆದ್ರೆ ನಿಮ್ಮ ಈ 7 ಇಂಚಿನ ತುಣ್ಣೆಯನ್ನು ಕೊಟ್ಟ ಆ ದೇವರೇ ಕೊಟ್ಟ ವರದಾನ. ಹೀಗೇನೆ ಮೆಲ್ಲನೆ ತುಲ್ಲನ್ನು ಎತ್ತಿ ಎತ್ತಿ ಕೊಟ್ಟು ಮಾವ ತೊಳ್ಳುಗಳೊಡನೆ ಆಟ ಆಡತೊಡಗಿದಳು. ಆ ಸೊಸೆ, ನಿಂಗೋಸ್ಕರನೆ ಈ ನನ್ನ ತುಣ್ಣೆ ಹಾಗೂ ನಂಗೋಸ್ಕರನೆ ಈ ತುಲ್ಲು. ನೀ ಚಿಂತೆ ಮಾಡಬೇಡ ಮಗಳೇ, ಸಾಯೋವರ್ಗೂ ನಿನ್ನ ಈ ತುಲ್ಲಿನ ಬಾಯಾರಿಕೆಗೆ ನಾನು ನನ್ನ ಈ ಜಿಗಿಟಾದ ನೀರನ್ನು ಕುಡಿಸುತ್ತಿರುತ್ತೇನೆ. ಬಾ ಮಗಳೇ, ನೋಡು ನನ್ನ ತುಟಿಗಳು ಎಷ್ಟೊಂದು ಒಣಗಿ ಹೋಗಿದಾವೆ. ಬಾ, ನಿನ್ನ ಎಳನೀರಿಂತಹ ಮೂಲೆಗಳಿಂದ ಹಾಲನ್ನು ಕುಡಿಸು. ಹಾಗೆ ಮೊಲೆಯನ್ನು ಜೋರಾಗಿ ಹಿಸುಕಿ ಚೀಪುತ್ತಾ ಕೆಳಭಾಗ ತನ್ನ ಬಿಲವನ್ನು ಹುಡುಕುತ್ತಾ ಸುಮಳ ತುಲ್ಲೊಳಗೆ ತುಣ್ಣೆ ಸೇರಿತು. 5 ನಿಮಿಷದಲ್ಲಿ ತುಲ್ಲಿನಿಂದ ರಸ ಕಾರಂಜಿಯಂತೆ ಮಾವನ ಎದೆಗೆ ಸಿಡಿಯಿತು. ಮಾವನು ಸೊಸೆಯನ್ನು ಜೋರಾಗಿ ಅಪ್ಪಿಕೊಂಡು ಮುದ್ದಡಿದನು. ಹಾಗೆಯೇ ಅಪ್ಪಿಕೊಂಡು ಮಂಚದ ಮೇಲೆಯೇ ಇಬ್ಬರೂ ಮಲಗಿಕೊಂಡರು.